Good morning, dear ones. Welcome to Sai Niketana online classes. Once again, we're back to the online classes. In the previous class, it means the day 33, we all are discussed chapter number 5, Central Measures of Tendency. In the offline classes, I already completed part A, Development of Economics or Indian Economic Development, ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಈಗಾಗಲೇ ನಾವು ಆಫ್ಲೈನ್ ತರಗತಿಗಳಲ್ಲಿ ಮುಗಿಸ್ಕೊಟ್ಟಿದ್ದೀವಿ. ಆನ್ಲೈನಲ್ಲಿ ಈಗಾಗಲೇ ನಾನು ಆಫ್ಲೈನಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಈಗಾಗಲೇ ಮುಗಿಸ್ಕೊಟ್ಟಿದ್ದೀನಿ. 4th ಮತ್ತು 5 ಈಗಾಗಲೇ ನಾವು ಆನ್ಲೈನಲ್ಲಿ ಮಾಡಿದ್ವಿ 1 to 5 ಪಾರ್ಟ್ ಎ ಯಲ್ಲಿ. ಅದೇ ಪಾರ್ಟ್ ಬಿ ಯಲ್ಲಿ ಬರುವಂತಹ ಇನ್ನೊಂದು ಅಧ್ಯಾಯ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಧ್ಯಾಯ 8. ಚಾಪ್ಟರ್ ನಂಬರ್ 8 is very important. That is an index number. Chapter 8, index number. ಒಟ್ಟಾರೆಯಾಗಿ ವಾರ್ಷಿಕ ಪರೀಕ್ಷೆಗೆ 12 ಅಧ್ಯಾಯಗಳು ಇದ್ದು 6 ಅಧ್ಯಾಯಗಳು ಭಾರತೀಯ ಆರ್ಥಿಕ ಅಭಿವೃದ್ಧಿಯಿಂದ ಬರುವಂಥದ್ದು, ಇನ್ನು 6 ಅಧ್ಯಾಯಗಳು ಸಂಖ್ಯಾಶಾಸ್ತ್ರದಲ್ಲಿ ಅರ್ಥಶಾಸ್ತ್ರ, ತತ್ವಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಎಂಬ ಒಂದು ಭಾಗದಿಂದ ಬರುವಂಥದ್ದು. ಈಗಾಗಲೇ ನಾವು ಆಫ್ಲೈನ್ ತರಗತಿಯಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿಯ ಒಂದು ಪಾಠನ ಮುಗಿಸ್ಕೊಟ್ಟಿರ್ತೇವೆ ಅಥವಾ ಅಲ್ಲಿಗೆ ಏನಾಗಿರುತ್ತೆ ಮುಗಿಸಿದ್ದೀವಿ. ಆ್ಯಂಡ್ ಪಾರ್ಟ್ ಬಿ ಯಲ್ಲಿ ಈಗಾಗಲೇ ನೋಡಿದಂತೆ ಮೊದಲ ಅಧ್ಯಾಯ, 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯಗಳನ್ನು ಕೂಡ ನಾನು ಈಗಾಗಲೇ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡಿರುವಂಥದ್ದು. 4 ಮತ್ತು 5ನೇ ಅಧ್ಯಾಯಗಳು ಈಗಾಗಲೇ ಆನ್ಲೈನಲ್ಲಿ ವಿಡಿಯೋಸ್ಗಳು ಇದ್ದಾವೆ, ಅವುಗಳನ್ನು ನೋಡಿಕೊಂಡು ನೀವು ಮತ್ತೆ ಪ್ರಾಕ್ಟೀಸ್ ಮಾಡುವಂಥದ್ದು. 6ನೇ ಅಧ್ಯಾಯ ಇಂಡೆಕ್ಸ್ ನಂಬರ್. ಸೊ ಇನ್ ದ total for the annual examination we have the 12 chapters. Already 6 chapters part A we already completed in the offline classes, and part B offline classes 3 chapters are already completed. Remaining 2 chapters, chapter number 4 and 5, the central tendency, one more is the presentation of the data. You have to go through the online only, there is the videos are available. And chapter number 1, the last chapter for your annual examination, is chapter number 8 is the index number. I am again happy because again we are back to the online classes, but still without your presence there is no happiness. ನೀವಿಲ್ಲ ಅಂದರೆ ಕ್ಲಾಸ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಸ್ಟಿಲ್ ಡ್ಯೂ ಟು ದ ಕೋವಿಡ್-19 ವಿ ಕಾಂಟ್ ಸ್ಟಾಪ್ ದ ಕ್ಲಾಸಸ್ಗಳನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದು ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು, ಕಲಿಯೋದು ಯಾವತ್ತೂ ನಿರಂತರವಾಗಿರುತ್ತೆ. ಸೊ ವಿ ಲರ್ನ್ ಸಮಥಿಂಗ್, ರೈಟ್? ಚಾಪ್ಟರ್ ನಂಬರ್ ಇನ್ ದ Saturday we already I sent preparatory model 1 and few questions will I ask from the index number. ಸೊ ಈಗಾಗಲೇ ನಾನು ಶನಿವಾರ ನಿಮಗೊಂದು ಕೆಲವೊಂದು ಮಾದರಿ ಪ್ರಶ್ನೆಗಳನ್ನು ಕಳಿಸ್ಕೊಟ್ಟಿದ್ದೆ. ಆ ಮಾದರಿ ಪುಸ್ತಕದಲ್ಲಿ ಈಗಾಗಲೇ ನಾನು ಸೂಚ್ಯಾಂಕಗಳು ಅನ್ನೋ ಅಧ್ಯಾಯದಿಂದ ಅನೇಕ ಪ್ರಶ್ನೆಗಳನ್ನ ನಾನು ಈಗಾಗಲೇ ಕೇಳಿದ್ದೀನಿ ನಿಮಗೆ. ಅಲ್ಲಿ ಫಾಸ್ಟ್ ಶೇರ್ ಇರಬಹುದು, ಫಾಸ್ಟ್ ಶೇರ್ ಪ್ರೈಸ್ ಇಂಡೆಕ್ಸ್ ಆಗಿರಬಹುದು, ಲಾಸ್ಟ್ ಡೇ ಪ್ರೈಸ್ ಇಂಡೆಕ್ಸ್ ಆಗಿರಬಹುದು, ವೇಟೆಡ್ ಅಗ್ರಿಗೇಟ್ ಪ್ರೈಸ್ ಇಂಡೆಕ್ಸ್ ಆಗಿರಬಹುದು, ಅಥವಾ ಅಗ್ರಿಗೇಟ್ ಮೆಥಡ್ ಅಲ್ಲಿ ಬರುವಂತಹ ಪ್ರೈಸ್ ಇಂಡೆಕ್ಸ್ ನಂಬರ್ ಆಗಿರಬಹುದು. ದ ಮೆನಿ ಕಾನ್ಸೆಪ್ಟ್ ಆಲ್ರೆಡಿ ಆಸ್ಕ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಚಾಪ್ಟರ್. ದ ಮೆನಿ ಸ್ಟೂಡೆಂಟ್ಸ್ ಆರ್ ಟೆಕ್ಸ್ಟ್ ಮೀ, ಸರ್ ಇದನ್ನು ಗೊತ್ತೇ ಆಗಿಲ್ಲ ಬಟ್ ನೀವು ಕ್ವಶನ್ಸ್ ಕೇಳಿದ್ದೀರಾ. ಎಸ್, ದಟ್ಸ್ ವೈ ಐ ಸ್ಟಾರ್ಟೆಡ್ ದ ಆನ್ಲೈನ್ ಕ್ಲಾಸಸ್ ಹಿಯರ್. ಐ ವಿಲ್ ಕ್ಲಿಯರ್ ಹಿಯರ್ ಹೌ ಟು ಸಾಲ್ವ್ ದೋಸ್ ಪ್ರಾಬ್ಲಮ್ಸ್. ಆ ಪ್ರಶ್ನೆಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು, ಜಸ್ಟ್ ಒಂದು 2-3 ಎಕ್ಸಾಮ್ಸ್ಗಳನ್ನ ಇಲ್ಲಿ ಬಿಡಿಸ್ತೀನಿ. ಆಟೋಮೆಟಿಕಲಿ ಗೆಟ್ ಟು ನೋ ದ್ಯಾಟ್. ಓಕೆ, so here very important notice, almost all your chapters are over. Accountancy is already over, Kannada, English is already over, and remaining business study 1 or 2 chapters are there, statistic 1 or 2 chapters are there, economics is only last 1 chapter is there. So once your first year portion is completed, so automatically we will start the second year portion. Just the gap of 1 or 2 days we will start the second year portion. Please be serious and don't be neglect. So slowly we will start the second year. You have to adjust the second year classes, okay? Because second year portion is little bit difficult, so you have to be adjust. So now comes to the topic now, index number. So before going to the index number, so there are the many some problematical questions will arise. Why we have to study index number? ಯಾಕೆ ನಾವು ಈ ಸೂಚಕಗಳನ್ನು ಓದಬೇಕು? So if you try to understand the index number, there is some situation you will find in a scenario in the market, especially for example after a long time, maybe a 6 months, after 2 years or after 5 years, if you are visit the market, ಒಂದು 6 ತಿಂಗಳಾದ್ಮೇಲೆ ಅಥವಾ 2 ವರ್ಷ ಆದ್ಮೇಲೆ ಅಥವಾ ಒಂದು 5 ವರ್ಷ ಆದ್ಮೇಲೆ ನೀವು ಮಾರ್ಕೆಟ್ ಹೋಗ್ತೀರಾ ಅಂತ ಅನ್ಕೊಳ್ಳೋಣ. Then many changes will happen because in the 2005 the price of car is different
2010 the prices of car is different and 2020 the prices of car is different. 2005ರಲ್ಲಿ ಕಾರುಗಳ ಬೆಲೆನೇ ಬೇರೆ ಇತ್ತು, 2010ರಲ್ಲಿ ಕಾರುಗಳ ಬೆಲೆ ಬೇರೆ ಇತ್ತು, 2020ರಲ್ಲಿ ಇದ್ದಂತಹ ಕಾರುಗಳ ಬೆಲೆನೇ ಬೇರೆ ಇತ್ತು. The always prices are changing year to year, day by day, ದಿನದಿಂದ ದಿನಕ್ಕೆ ಆಗಿರಬಹುದು, ವರ್ಷದಿಂದ ವರ್ಷಕ್ಕೆ ಆಗಿರಬಹುದು, ಬೆಲೆಗಳು ಏನಾಗ್ತಾ ಹೋಗ್ತಾ ಇದಾವೆ, ಬದಲಾವಣೆ ಆಗ್ತಾ ಹೋಗ್ತಾ ಇದಾವೆ. Why it will happen? How we measure these changes? ಹಾಗಿದ್ರೆ ಇಂತಹ ಬದಲಾವಣೆಯನ್ನು ನಾನು ಅಳತೆ ಮಾಡೋದು ಹೇಗೆ, ಅದನ್ನ ಸೆಗ್ರಿಗೇಟ್ ಮಾಡಿ ಒಂದು ಅನಾಲಿಸಿಸ್ ಅನ್ನ ಮಾಡೋದು ಹೇಗೆ, ಅಥವಾ ಅದನ್ನ ಮೌಲ್ಯಮಾಪನ ಮಾಡೋದು ಹೇಗೆ? And second one, so I hope you people are observed always in the TV, NDTV ಆಗಿರಬಹುದು, ಬೇರೆ ಬೇರೆ ಚಾನೆಲ್ಗಳಲ್ಲಿ Sensex, the word is Sensex, is nothing but is related to the stock market. Always this look like ಈ ರೀತಿ ಏನಾಗ್ತದೆ ಗ್ರಾಫ್ಗಳು ಹೋಗ್ತಿರ್ತವೆ. So what these ಈ ಗ್ರಾಫ್ ಏನ್ ಹೇಳ್ಕೊಳ್ತಾ ಇದೆ, ವಾಟ್ ಇಟ್ ವಿಲ್ ಬಿ ಎಕ್ಸಾಕ್ಟ್ಲಿ ಇಂಡಿಕೇಟ್, ಹಾಗಿದ್ರೆ ಇದು ಏನ್ ಹೇಳುತ್ತೆ? ಸೆನ್ಸೆಕ್ಸ್ ಅಂತಂದ್ರೆ ಏನು ಹಾಗಿದ್ರೆ? And Sensex is nothing but always the same price, or sometimes it will be the decreases, same price will be the increases, and some point will be the high, some point will be the more. Based on that the shareholders will get profit and shareholders get will be the loss. ಈ ರೀತಿಯಾಗಿ ಕೆಲವೊಂದು ಪಾಯಿಂಟ್ಗಳು ಮೇಲ್ಗಡೆ ಹೋಗ್ತಿರ್ತವೆ, ಷೇರು ಬೆಲೆಗಳು, ಕೆಲವು ಬೆಲೆಗಳು ಇಳಿತಾ ಇರ್ತವೆ. ಆ ಆಧಾರದ ಮೇಲೆ ಷೇರು ಮಾರ್ಕೆಟ್ ಅಲ್ಲಿ ಯಾರು ಹೂಡಿಕೆ ಮಾಡಿರ್ತಾರೋ ಷೇರುದಾರರು, ಆ ಆಧಾರದ ಮೇಲೆ ಅವ್ರು ಏನ್ ಮಾಡ್ತಿರ್ತಾರೆ, ಲಾಭವನ್ನು ಪಡ್ಕೋತಾ ಇರ್ತಾರೆ. ಸೊ ಇವುಗಳನ್ನ ಮೆಜರ್ ಮಾಡುವಂಥದ್ದು ಹೇಗೆ? ಹೌ ಕ್ಯಾನ್ ವಿ ಮೆಜರ್ ದೀಸ್ ಚೇಂಜಸ್ ಇನ್ ದ ಸ್ಟಾಕ್ ಮಾರ್ಕೆಟ್? ಅಂಡ್ ಒನ್ ಕಮ್ಸ್ ಟು ದ ಅನದರ್ ಫ್ಯಾಕ್ಟರ್. ಸೊ ಸೆನ್ಸೆಕ್ಸ್ ಬರುವಂಥದ್ದು ಅನೇಕ ಪರಿಕಲ್ಪನೆಗಳು ನಾವು ಬರ್ತವೆ. So for example, in the economics always we have heard one word, inflation. ಎಷ್ಟೋ ಸಾರಿ ಆರ್ಥಿಕತೆಯಲ್ಲಿ ನಾವು ಕೆಲವೊಂದು ಪದಗಳನ್ನ ಕೇಳ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಹಣದುಬ್ಬರ ಅಂತ ಹೇಳ್ತಾರೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಇನ್ಫ್ಲೇಷನ್? ಇನ್ಫ್ಲೇಷನ್ ಇಸ್ ನಥಿಂಗ್ ಬಟ್ ಕಂಟಿನ್ಯೂಸ್ಲಿ ಪ್ರೈಸಸ್ ಆರ್ ಚೇಂಜಸ್ ಆರ್ ಇನ್ಕ್ರೀಸಿಂಗ್ ಇನ್ ದ ಎಕಾನಮಿ. ಸತತವಾಗಿ ಬೆಲೆಗಳು ಏನಾಗುವಂಥದ್ದು, ಏರಿಕೆ ಆಗುವಂಥದ್ದು. ವೈ ದ ಪ್ರೈಸಸ್ ಆರ್ ಇನ್ಕ್ರೀಸಸ್ ಅಂಡ್ ಹೌ ಮಚ್ ಇಟ್ ವಿಲ್ ಬಿ ದ ಇನ್ಕ್ರೀಸಸ್? ಯಾವ ಒಂದು ವೇಯಲ್ಲಿ ಅವುಗಳು ಇನ್ಕ್ರೀಸ್ ಆಗ್ತಾ ಇದಾವೆ, ಅವುಗಳನ್ನ ಮೆಸರ್ ಮಾಡುವಂಥದ್ದು ಹೇಗೆ? ಬಿಕಾಸ್ ಆಫ್ ದ ಇನ್ಫ್ಲೇಷನ್ ದ ಮೆನಿ ಕಾನ್ಸೆಪ್ಟ್ ವಿಲ್ ಅಕರ್. ಅನ್ಎಂಪ್ಲಾಯ್ಮೆಂಟ್ ಅಕರ್ ಆಗುವಂಥದ್ದಾಗಿರ್ಬೋದು, ಅಥವಾ ಬೇರೆ ಬೇರೆ ಬೇಡಿಕೆ ಏನಾಗುವಂಥದ್ದು ಜಾಸ್ತಿ ಆಗುವಂಥದ್ದಾಗಿರ್ಬೋದು. ಈ ರೀತಿ ಅನೇಕ ಪರಿಕಲ್ಪನೆಗಳು ಬರ್ತವೆ. ಇವುಗಳನ್ನ ಮೆಸರ್ ಮಾಡುವಂಥದ್ದು ಹೇಗೆ? So in your instant text they are provided an example. In the 1982 the income of the a person, any individual person, ಯಾವುದೋ ಒಬ್ಬ ವ್ಯಕ್ತಿ 1982ರಲ್ಲಿ ಅವನ ಇದ್ದಂತ ಆದಾಯ ಕೇವಲ 1000 ರೂಪಾಯಿ. Right now his income is will be the 12,000 rupees. Is clear? The a person income in the 1982, the person income is 1,000 rupees. But right now, it means right now we have the 2021, the person income will be 12,000. It means 12 times it will be the increases, right? 1982ರಲ್ಲಿ ಆ ವ್ಯಕ್ತಿ ಆದಾಯ 1000 ರೂಪಾಯಿ, 2021ರಲ್ಲಿ ಆ ವ್ಯಕ್ತಿ ಆದಾಯ ಎಷ್ಟಿದೆ? 12,000 ರೂಪಾಯಿ ಇದೆ. ಅಂದ್ರೆ 12 ಪಟ್ಟು ಆ ವ್ಯಕ್ತಿ ಆದಾಯ ಏನಾಗಿರುವಂತದ್ದು ಹೆಚ್ಚಾಗಿದೆ. It means 12 times is ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಸ್ ಇನ್ಕ್ರೀಸ್. ಇಸ್ ಇಟ್ ಇನ್ಕ್ರೀಸ್? ಹಾಗಿದ್ರೆ ಅವನೊಂದು ಜೀವನ ಮಟ್ಟ 12% ಅಥವಾ 12 ಪಟ್ಟು ಏನಾಗಿರುವಂಥದ್ದು ಹೆಚ್ಚಾಗಿರುವಂಥದ್ದೇ. ಈ ರೀತಿಯಾಗಿ ಕೆಲವೊಂದು ಪರಿಕಲ್ಪನೆಗಳನ್ನ ಅಳತೆ ಮಾಡಬೇಕು. ಯಾವ ಪ್ರಮಾಣದಲ್ಲಿ ಅವನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚಾಗಿರಬಹುದು, ಎಷ್ಟು ಪ್ರಮಾಣದಲ್ಲಿ ಅವನ ಆದಾಯ ಹೆಚ್ಚಾಗಿರಬಹುದು, ಎಷ್ಟು ಪ್ರಮಾಣದಲ್ಲಿ ಅವನ ಜೀವನ ಮಟ್ಟ ಹೆಚ್ಚಾಗಿರಬಹುದು ಎಂಬ ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ we have to understand the concept of index number regarding for the changes in the prices, regarding for the changes in the inflation, regarding for the changes in the Sensex prices. ಸೊ ಆ ಸಂವೇದನ ಸೂಚ್ಯಾಂಕದಲ್ಲಾಗಿರಬಹುದು, ಬೆಲೆಗಳಲ್ಲಾಗುವಂತಹ ಬದಲಾವಣೆಗಳಾಗಿರಬಹುದು, ಅಥವಾ ಒಂದು ಹಣದುಬ್ಬರದಲ್ಲಿ ಆಗುವಂತಹ ಬದಲಾವಣೆ ಆಗಿರಬಹುದು. ಈ ರೀತಿಯಾಗಿ ಆ ಆರ್ಥಿಕತೆಯಲ್ಲಿ ಆಗುವಂತಹ ಒಟ್ಟಾರೆ ಬದಲಾವಣೆ, ಉತ್ಪಾದನೆಯಲ್ಲಿ ಬದಲಾವಣೆ ಆಗ್ತಾ ಇರ್ತವೆ, ಬೆಲೆಗಳಲ್ಲಿ ಬದಲಾವಣೆ ಆಗ್ತಾ ಇರ್ತವೆ, ನಿರುದ್ಯೋಗದಲ್ಲಿ ಬದಲಾವಣೆ ಆಗ್ತಾ ಇರ್ತವೆ. ಈ ರೀತಿಯಾಗಿ ಆರ್ಥಿಕತೆಯಲ್ಲಿ ಆಗುವಂತಹ ಕೆಲವೊಂದು ಬದಲಾವಣೆಗಳ ಬಗ್ಗೆ, ಆ ಝಲಕ್ಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಸಹಾಯಕವಾಗುವಂತಹ ಒಂದು ಸೂಚ್ಯಾಂಕ ಯಾವ್ದಪ್ಪ ಅಂತಂದ್ರೆ ಅದಕ್ಕೆ ನಾವು ಇಂಡೆಕ್ಸ್ ನಂಬರ್ ಅಂತ ಕರೀತೀವಿ. ದ ಇಂಡೆಕ್ಸ್ ನಂಬರ್ ಇಸ್ ಆಲ್ವೇಸ್ ಮೆಸರ್ಡ್. It's the changes in the group of the datas or the group of the variables that will be related variables only. ಸೊ ಸಂಬಂಧಿತ ಒಂದು ಛಲಕಗಳಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಎಷ್ಟು ಮಟ್ಟಿಗೆ ಬದಲಾವಣೆ ಆಗ್ತದೆ ಅಂತ ಹೇಳಿ ಅಳತೆ ಮಾಡುವಂತಹ ಒಂದು ಸಂಖ್ಯಾತ್ಮಕ ಒಂದು ಪ್ರಕ್ರಿಯೆಗೆ ಆಗಿರಬಹುದು, ಅದು ಸಂಖ್ಯಾತ್ಮಕ ವಿಧಾನಕ್ಕೆ ಅಂತ ಕರೀತಾ ಇದ್ದಾರೆ ಅವರು ಇಂಡೆಕ್ಸ್ ನಂಬರ್ ಅಂತ ಹೇಳಿ ಕರೀತಾ ಇದ್ದಾರೆ. ಇಂಡೆಕ್ಸ್ ನಂಬರ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಸ್ಟ್ಯಾಟಿಸ್ಟಿಕಲ್ ಮೆಜರ್. It's a statistical measure and it will be measuring the changes in the magnitude of group of. It's a statistical device. Changes in the group of related variables. Related
variables. So it's the statistical device and it measures changes in the group of related variables is called as a index number. Index number is a statistical device and it measures changes in the group of related variables. Related variables means it may be a prices, quantity demanded, because prices is independent variable, quantity demanded is a dependent variable. These are the related variables. Output and cost, these are the related variables. These kind of related variables, how much it will be going to be changes. So ಯಾವ ರೀತಿ ಆ ಒಂದು ಸಂಬಂಧಿತ ಒಂದು ಚಲಕಗಳಲ್ಲಿ ಅಥವಾ ಗುಂಪಿನ ಸಂಬಂಧಿತ ಚಲಕಗಳಲ್ಲಿ ಯಾವ ಪ್ರಮಾಣದಲ್ಲಿ ಸಂಬಂಧಿತ ಚಲಕಗಳ ಒಂದು ಕನ್ನಡದಲ್ಲಿ ಬರೆಯೋದಾದ್ರೆ ಸಂಬಂಧಿತ ಚಲಕಗಳ ಒಂದು ಗುಂಪಿನ ವ್ಯತ್ಯಾಸ ಅಥವಾ ಬದಲಾವಣೆಯನ್ನು ಅಳೆಯುವ ಸಂಖ್ಯಾತ್ಮಕ ವಿಧಾನ. It will measure the changes in the related variables only. It may be a price, it may be a quantity, it may be a employment rate, it may be a education rate, whatever it is. So it will be measure always how much it will be the changes. ಯಾವ ರೀತಿ ಯಾವ ಅಂಶಗಳಿಂದ ಅಳತೆ ಮಾಡಿದ್ರೆ ಸಂಬಂಧಿತ ಚಲಕಗಳ ಒಂದು ಗುಂಪಿನ ವ್ಯತ್ಯಾಸ ಅಥವಾ ಬದಲಾವಣೆಯಾಗುವ ಅಥವಾ ಬದಲಾವಣೆಯನ್ನು ಅಳೆಯುವ ಸಂಖ್ಯಾತ್ಮಕ ವಿಧಾನವನ್ನ. It will be expressed in a numerical values. ಅದೇನ್ ಮಾಡ್ತಾ ಇದೆ, ಸಂಖ್ಯೆಗಳಲ್ಲಿ ಹೆಲ್ಪ್ ಕೊಡ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಅದು ಚೇಂಜಸ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, if prices of mango will be the 2000, the prices of mango will be the 10 rupees. But in the 2010, the price of mango will be the 20 rupees. How much percent will be the changes? ಯಾವ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ? Obviously 100% changes in the price level. 10 ರೂಪಾಯಿದು ಏನಾಗಿದೆ 20 ರೂಪಾಯಿ ಆಗಿರುವಂತದ್ದು. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಬೆಲೆ ಬದಲಾವಣೆ ಆಯಿತು ಅನ್ನೋದನ್ನ ಯಾವ ಹೇಳ್ಕೊಡ್ತಾ ಇದೆ, ನಮಗೆ ಇಂಡೆಕ್ಸ್ ನಂಬರ್ ಹೇಳ್ಕೊಡ್ತಾ ಇದೆ. If prices are to be in the 2020 will be the increases in the just for 25 rupees. So how much the changes will be? 150% prices will be changes. ಆ ಪರ್ಸೆಂಟೇಜ್ ಅನ್ನ ಹೆಂಗೆ ಕಂಡುಹಿಡಿಯಬೇಕು ಅನ್ನೋದನ್ನ ನಾನು ಆಮೇಲೆ ನಿಮಗೆ ಹೇಳುವಂತದ್ದು. ಸೊ ಈ ರೀತಿಯಾಗಿ ಬೆಲೆಗಳಲ್ಲಿ ಆಗಿರಬಹುದು, ಬೇಡಿಕೆಯಲ್ಲಿ ಆಗಿರಬಹುದು, ಉತ್ಪಾದನೆಯಲ್ಲಿ ಆಗಿರಬಹುದು, ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗ್ತಾ ಇದೆ ಎಂಬುದನ್ನು ಅಳತೆ ಮಾಡುವಂತದ್ದು ಒಂದು ಸಂಖ್ಯಾತ್ಮಕ ವಿಧಾನಕ್ಕೆ ಏನಂತ ಕರೀತಾ ಇದ್ದಾರೆ ಅವರು, ಇಂಡೆಕ್ಸ್ ನಂಬರ್ ಅಂತ ಹೇಳಿ ಕರೀತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ಇಸ್ ದ ಇಂಡೆಕ್ಸ್ ನಂಬರ್ ಇಸ್ ಆಲ್ವೇಸ್ ಎಕ್ಸ್ಪ್ರೆಸ್ಡ್ ಇನ್ ದ ಪರ್ಸೆಂಟೇಜ್. ಕೀಪ್ ಇನ್ ಯುವರ್ ಮೈಂಡ್, ಸಂಖ್ಯಾತ್ಮಕ ಆಗಿರಬಹುದು ಅಥವಾ ಸೂಚ್ಯಂಕಗಳನ್ನ ಯಾವಾಗಲೂ ನಾವೇನ್ ಮಾಡ್ತಾ ಇದೀವಿ, ಶೇಕಡಾವಾರುಗಳಲ್ಲಿ. Index number is always expressed in percentage. ಸೂಚ್ಯಂಕಗಳನ್ನ ಯಾವಾಗಲೂ ಏನ್ ಮಾಡ್ತಾ ಇದ್ದಾರೆ, ಶತಕಗಳಲ್ಲಿ. ಸೂಚ್ಯಂಕಗಳನ್ನು ಯಾವಾಗಲೂ ಶೇಕಡಾವಾರುಗಳಲ್ಲಿ ಸಂಕೇತಿಸಲಾಗುತ್ತದೆ. It may be a 10%, it may be a 20%, it may be a 50%, or it may be a 100%. Always we are expressed index number in a percentage only. ಯಾವಾಗಲೂ ನಾವು ಈ ಇಂಡೆಕ್ಸ್ ನಂಬರ್ಗಳನ್ನ ಆಗಿರಬಹುದು, ಸೂಚ್ಯಂಕಗಳನ್ನ ಏನ್ ಮಾಡ್ತಾ ಇರ್ತೀವಿ, ಯಾವಾಗಲೂ ಶೇಕಡಾವಾರುಗಳ ಪ್ರಮಾಣಗಳಲ್ಲಿ ಏನ್ ಮಾಡ್ತಾ ಇರ್ತೀವಿ, ವ್ಯಕ್ತಪಡಿಸ್ತಾ ಇರ್ತೀವಿ. So we can't say it is a 1, we can't say it is a 5, we have to say it is a 1%, we have to say it is a 5% changes in the price level, or a 60% changes in the quantity demanded, or a 6% changes in the maybe it's the employment rate or education rate. We have to express the index number in the percentage. ಯಾವಾಗಲೂ ನಾವು ಏನ್ ಮಾಡಬೇಕಾಗುತ್ತೆ, ಆ ಇಂಡೆಕ್ಸ್ ನಂಬರ್ ಅನ್ನ ಆಗಿರಬಹುದು ಅಥವಾ ಸೂಚ್ಯಂಕಗಳನ್ನ ನಾವು ಯಾವುದರಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ, ಪರ್ಸೆಂಟೇಜ್ ಅಥವಾ ಶತಾಂಕಗಳಲ್ಲಿ ಅಥವಾ ಶೇಕಡಾವಾರುಗಳಲ್ಲಿ ನಾವೇನ್ ಮಾಡಬೇಕಾಗುತ್ತೆ, ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕಾಗಿರುವಂತದ್ದು. And so if you want to understand the index number concept, first you have to understand some basic concept, because always in the index number they are used this kind of notation: P0, P1, Q1, Q0. These kind of notations they are using. What is actually the meaning of P1?
So actually I need to discuss what are the methods or the construction of the index numbers. Index number ಆದ್ಮೇಲೆ ನಾವೇನು ಡಿಸ್ಕಷನ್ ಮಾಡಬೇಕಾಗಿತ್ತು, ಸೂಚ್ಯಂಕಗಳ ರಚನೆ ಹೇಗಾಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡಬೇಕಾಗಿತ್ತು. Going to before that construction of the index number, first try to understand some terminologies ಯೂಸಿಂಗ್ ಇನ್ ಇಂಡೆಕ್ಸ್ ನಂಬರ್. ಕೆಲವೊಂದು ಸಂಕೇತಗಳನ್ನ ಯೂಸ್ ಮಾಡ್ತಾರೆ ಅವರು ಯಾವುದರಲ್ಲಿ, ಸೂಚ್ಯಂಕಗಳಲ್ಲಿ. ಆ ಸಂಕೇತಗಳಲ್ಲಿ ಏನ್ ಹೇಳ್ತಾರೆ ಆ ಸಂಕೇತಗಳು? ಇಫ್ ಯು ಡೋಂಟ್ ನೋ ದ P0 and P1, you can't measure, you can't understand the last pair index number, you can't understand the Fauché index number, you can't understand the average relative index number. Basically we have the two types of index number. The construction of index number, we have the two types of index number. First one is the aggregate method of index number. Aggregate method ಅಲ್ಲಿ ನಮಗೆ ಬರುವಂತದ್ದು aggregate price index number. Second one is the method ಬರುವಂತದ್ದು ನಮಗೆ relative index number ಅಂತ ಬರುತ್ತೆ. Average relative index number, ಸರಾಸರಿ ಸಾಪೇಕ್ಷ ವಿಧಾನ ಅಂತ ಬರುತ್ತೆ. Under the aggregate method, first one we have the price index number. Aggregate price index number, ಅದು ಸಿಂಪಲ್ aggregate price index number ಅಂತ ಬರುತ್ತೆ. ಒಂದು ಸರಳವಾದಂತಹ ಅರ್ಥದಲ್ಲಿ ಹೇಳೋದಾದ್ರೆ ಬೆಲೆ ಸೂಚ್ಯಂಕ ಅಂತ ನಾವು ಕೂಡ ಅದನ್ನ ಸಿಂಪಲ್ ಆಗಿ ಮಾಡುವಂತದ್ದು, ಕರೆಯುವಂತದ್ದು. ಅಂಡರ್ ದಟ್ ವಿ ಆರ್ ಯೂಸಿಂಗ್ some terminologies P0, P1, Q1 and Q0. With that the aggregate method only again we have the two types of method. One is the last pair method ಅಂತ ಬರುತ್ತೆ ನಮಗೆ. Construct a last pair index number ಅಂತ ಹೇಳ್ತಾರೆ. What is the meaning of last pair index number? So the formula with the last pair index number, they will write that price index number 01 is equal to he will write like this, for example P0 Q0 divided P0 divided P1 Q0 and Q1 into 100. This is the formula of last pair index number. P1 Q0 P0 Q0 into 100. This is the last pair index number formula. So when it comes to the Fauché index number, they will write P1 Q1 P0 Q0 into 100. What this terminology will indicate? What is the meaning of P1? What is the meaning of Q0? What is the meaning of Q0 here? What is the meaning of P1? So if you understand what is the meaning of P1, P0, Q1, Q0, definitely you can solve these problems. First we will understand ಇವುಗಳು ನಿಮಗೆ P1 ಅಂದ್ರೆ ಏನು, Q0 ಅಂತಂದ್ರೆ ಏನು, Q0 ಅಂತಂದ್ರೆ ಏನು, P0 ಅಂತಂದ್ರೆ ಏನು, ಇವುಗಳು ಯಾವ ರೀತಿ ಅವುಗಳನ್ನ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಗೊತ್ತಾಯ್ತು ಅಂತಂದ್ರೆ ಈಸಿಯಾಗಿ ಏನ್ ಮಾಡಬಹುದು, ಲಾಸ್ಟ್ ಟೈಮ್ ಮೆಥಡ್ ಆಗಿರಬಹುದು, ಸಾಪೇಕ್ಷ ವಿಧಾನ ಆಗಿರಬಹುದು, ಅಥವಾ ಇನ್ನೊಂದು ರೀತಿಯಲ್ಲಿ ಪಾಶ್ಯ ವಿಧಾನ ಆಗಿರಬಹುದು, ಇವುಗಳನ್ನ ಸುಲಭವಾಗಿ ನೀವು ಏನ್ ಮಾಡಬಹುದು, ಕಂಡುಹಿಡಿಯಬಹುದು. ಬಿಕಾಸ್ ಇನ್ annual examination you will ask for the 4 marks question also as well as the 6 marks question also. Constructure they provide the table. One side is the P0 they will provide, Q0 they will provide, Q1 Q0 will be they will provide, and they ask for the find out the last pair price index number, or find out the Fauché price index number, or find out the relative price index number, or average relative price index number. ಈ ರೀತಿಯಾಗಿ P ಕೊಡ್ತಾರೆ, Q0 ಕೊಡ್ತಾರೆ, Q1 ಕೊಡ್ತಾರೆ, Q0 ಕೊಡ್ತಾರೆ, ಇಷ್ಟನ್ನು ಕೊಟ್ಟು Fauché index number ಅನ್ನ ಕಂಡುಹಿಡಿಯಿರಿ, ಅಥವಾ Fauché ಸೂಚ್ಯಂಕವನ್ನ ಕಂಡುಹಿಡಿಯಿರಿ, ಸಾಪೇಕ್ಷ ಸೂಚ್ಯಂಕವನ್ನ ಕಂಡುಹಿಡಿಯಿರಿ, ಅಥವಾ ತೂಕಿತ ಸೂಚ್ಯಂಕವನ್ನ ಕಂಡುಹಿಡಿಯಿರಿ. ಈ ರೀತಿಯಾಗಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ಮೊದಲು ನೋಡೋಣ P0 ಏನ್ ಹೇಳುತ್ತೆ, P1 ಏನ್ ಹೇಳುತ್ತೆ, Q0 ಏನ್ ಹೇಳುತ್ತೆ, ಮತ್ತು Q0 ನಮಗೆ ಏನ್ ಹೇಳುವಂತದ್ದು. ಫಸ್ಟ್ is the P1. Basically in statistics also, in economics also, we have the two periods for the calculation of index number. One is the current period, one is the base period ಅಂತ ಬರ್ತವೆ. ಒಂದು ಆಧಾರ ವರ್ಷ ಅಥವಾ ಮೂಲ ವರ್ಷ ಅಂತ ಕರಿತೀವಿ, ಇನ್ನೊಂದು ಯಾವ್ದಂತ ಕರೆಯುವಂತದ್ದು ನಮಗೆ ಪ್ರಸ್ತುತ ವರ್ಷ ಅಂತ ಕರಿತೀವಿ. The P0 is always denoted base year. ನಮಗೆ P0 ಏನ್ ಹೇಳುತ್ತೆ ಅಂತಂದ್ರೆ ಆಧಾರ ವರ್ಷವನ್ನ ಹೇಳುವಂತದ್ದು. ಆಧಾರ ವರ್ಷ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲ, ಇಟ್ ಮೀನ್ಸ್ ಮೂಲ ವರ್ಷ ಅಂತ ಕೂಡ ಅದಕ್ಕೆ ಏನ್ ಮಾಡಬಹುದು ಅಂತ ನಾವು ಕರಿಬಹುದಾಗಿರುತ್ತದೆ, ಮೂಲ ವರ್ಷ. ಗೌಡ ಕರೆಕ್ಟ್ ಆಗಿ ಕೇಳಬೇಕು, ಆಧಾರ ವರ್ಷ ಅಂತಂದ್ರೆ ನಿನ್ನ ಆಧಾರ್ ಕಾರ್ಡ್ ವರ್ಷ ಅಲ್ಲ, ಇಟ್ ಮೀನ್ಸ್ ಬೇಸ್ ಇಯರ್. ವಾಟ್ ಇಸ್ ದ ಮೀನಿಂಗ್ ಆಫ್ ಬೇಸ್ ಇಯರ್? ದ ಬೇಸ್ ಇಯರ್ ಇಸ್ ನಥಿಂಗ್ ಬಟ್, ಮೂಲ ವರ್ಷ ಅಂತಂದ್ರೆ ಬೇರೆ ಏನು ಅಲ್ಲ. ಪ್ರೀವಿಯಸ್ ಇಯರ್, ವಾಟ್ ಪ್ರೆಸೆಂಟ್ ದ ಕರೆಂಟ್ ಇಯರ್ ಇಸ್, ಫಾರ್ ಎಕ್ಸಾಂಪಲ್ P1 is nothing but current year. ಕರೆಂಟ್ ಇಯರ್ ಪ್ರಸ್ತುತ ವರ್ಷ ಅಥವಾ ಚಾಲತಿ ವರ್ಷ ಅಂತ ಕೂಡ ಕರೀತಾರೆ ಇದನ್ನ, ಚಾಲತಿ ವರ್ಷ. ಇಟ್ ಮೀನ್ಸ್ ಇವಾಗ ಏನ್ ಪ್ರೆಸೆಂಟ್ ನಡೀತಾ ಇದೆ ಅಲ್ಲ, ಆ ಒಂದು ವರ್ಷಕ್ಕೆ ನಾವೇನು ಕರಿಬಹುದಾಗಿದೆ, ಕರೆಂಟ್ ಇಯರ್ ಅಂತ ಕರಿಬಹುದಾಗಿದೆ. ದೋಸ್ ವಿಲ್ ಬಿ ಡಿನೋಟೆಡ್ ಬೈ ಇದನ್ನ P1, ಬೇಸ್ ಇಯರ್ ಅನ್ನ P0. ಫಾರ್ ಎಕ್ಸಾಂಪಲ್, ವಾಟ್ ಇಸ್ ದ ಪ್ರೈಸಸ್ ಆಫ್ Fortuner car in 2002? What are the prices of the Fortuner cars in 2002? 2002ರಲ್ಲಿ Fortuner ಕಾರ್ಗಳ ಬೆಲೆ ಎಷ್ಟಿತ್ತು ಅಂತ ನಾನೇನಾದ್ರೂ ಕೇಳಿದ್ರೆ, ಸೊ ದಟ್ ಆನ್ಸರ್ ವಿಲ್ ಬಿ ಬೇಸ್ ಇಯರ್, ಯಾಕಂದ್ರೆ ದಟ್ ಇಸ್ ದ ಪ್ರೀವಿಯಸ್ ಇಯರ್. ಓಕೆ, ಇಫ್ ಯು ಆರ್
ಟೇಕ್ ದ ವ್ಯಾಲ್ಯೂಸ್ ಫ್ರಮ್ ದ ಪ್ರೀವಿಯಸ್ ಇಯರ್, ಇಫ್ ಯು ಟುಕ್ ದ ವ್ಯಾಲ್ಯೂಸ್ ಫ್ರಮ್ ದ ಪ್ರೀವಿಯಸ್ ಇಯರ್, ಒಂದು ವೇಳೆ ನೀವು ಬೆಲೆಗಳನ್ನ ಹಿಂದಿನ ವರ್ಷಗಳಿಂದ ತೆಗೆದುಕೊಂಡಿದ್ದೆ ಆದ್ರೆ ಅದು ಯಾವ ವರ್ಷಕ್ಕೆ ಸಂಬಂಧಪಟ್ಟಿರುವಂತದ್ದು? ಬೇಸ್ ಇಯರ್ಗೆ ಸಂಬಂಧಪಟ್ಟಿರುವುದು. ಅದಕ್ಕೆ ನಾವು ಕನ್ನಡದಲ್ಲಿ ಆಧಾರ ವರ್ಷ ಅಥವಾ ಮೂಲ ವರ್ಷ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್ 2020 is the base year, 1990 is the base year, 2019 is the base year, 2018 is the base year, because that is already over, ಈಗಾಗಲೇ ಮುಗಿದು ಹೋಗಿರುವಂತ ವರ್ಷ ಆಗಿರುತ್ತೆ. And in your NCERT textbook they are giving the base year is nothing but it made to be a comparison. ಯಾವುದನ್ನ ಹೋಲಿಕೆ ಮಾಡಲಿಕ್ಕೆ, ಯಾವ ವರ್ಷವನ್ನು ಹೋಲಿಕೆ ಮಾಡಲಿಕ್ಕೆ ಸಾಧ್ಯವಿದೆ ಅಲ್ಲ ಆ ವರ್ಷವನ್ನು ಏನಂತ ಕರೀಬಹುದಾಗಿದೆ? ಆಧಾರ ವರ್ಷ ಅಥವಾ ಮೂಲ ವರ್ಷ ಅಂತ ಹೇಳಿ ಕರೀಬಹುದಾಗಿದೆ. ಬಿಕಾಸ್ ವಿ ಕ್ಯಾನ್ ಕಂಪೇರ್ ವಾಟ್ ಆರ್ ದ ಪ್ರೈಸಸ್ ಆಫ್ ಪರ್ಟಿಕ್ಯುಲರ್ ಕಮ್ಯುನಿಟಿ ಇನ್ 2020. ಆ ಒಂದು ನಿರ್ದಿಷ್ಟವಾದ ಯಾವುದೋ ಒಂದು ಸರಕು ಅಥವಾ ಸೇವೆಗಳ ಬೆಲೆ 2020 ಎಷ್ಟಿತ್ತು ಅಂತ ಹೇಳಿ ಈ ವರ್ಷದ ಜೊತೆಗೆ ನಾನು ಏನ್ ಮಾಡ್ಕೋಬಹುದಾಗಿದೆ? ಅದನ್ನ ಕಂಪ್ಯಾರಿಸನ್ ಮಾಡ್ಕೋಬಹುದಾಗಿದೆ. ಯಾವ ವರ್ಷದ ಬೆಲೆಗಳನ್ನ ಕಂಪ್ಯಾರಿಸನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆ ವರ್ಷದ ಬೆಲೆಗಳನ್ನ ಏನಂತ ಕರೀತಾ ಇದ್ರೆ? ಆಧಾರ ವರ್ಷದ ಬೆಲೆಗಳನ್ನ ಕರೀತಿದ್ದಾರೆ. ವಾಟ್ ಇಸ್ ದ ಟೊಮೊಟೊ ಪ್ರೈಸಸ್ ಇನ್ 2020? ವಾಟ್ ಇಸ್ ದ ಕರೆಂಟ್ ಪ್ರೈಸಸ್ ಆಫ್ ದ 2020? ಫಾರ್ ಎಕ್ಸಾಂಪಲ್ 2020ರಲ್ಲಿ ಟೊಮೊಟೊ ಬೆಲೆ 1 ಕೆಜಿಗೆ 20 ರೂಪಾಯಿ ಇತ್ತು. ಬಟ್ 2021ರಲ್ಲಿ ಟೊಮೊಟೊ ಬೆಲೆ ಎಷ್ಟಾಗಿದೆ? 40 ರೂಪಾಯಿ. ವಿ ಕ್ಯಾನ್ ಕಂಪೇರ್, ರೈಟ್? ನಾವು ಅದನ್ನ ಹೋಲಿಕೆ ಮಾಡಬಹುದಲ್ಲ. ಇಟ್ ಮೇ ಬಿ ಅ ಚೇಂಜಸ್, ಇಟ್ ಮೇ ಬಿ ಅ ಇನ್ಕ್ರೀಸ್, ಇಟ್ ಮೇ ಬಿ ಅ ಡಿಕ್ರೀಸ್. ಅದು ಹೆಚ್ಚಾಗಿರಬಹುದು ಅಥವಾ ಕಡಿಮೆ ಆಗಿರಬಹುದು. ಸೊ ಈ ರೀತಿಯಾಗಿ ನನಗೆ ಏನು ಅಳತೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನ ಏನಂತ ಕರೀಬಹುದಾಗಿದೆ? ನಾನು ಬೇಸ್ ಇಯರ್ ಅಂತ ಹೇಳಿ ಕರೀಬಹುದಾಗಿದೆ. ಕರೆಂಟ್ ಇಯರ್ ಮೀನ್ಸ್ ವಾಟ್ ಎವರ್ ದ ಪ್ರೆಸೆಂಟ್ ಇಯರ್ ಇಸ್ ಗೋಯಿಂಗ್ ಆನ್. ಇವಾಗ ರೈಟ್ ನಾವು ಯಾವ ವರ್ಷ ಹೋಗ್ತಾ ಇರುತ್ತಲ್ಲ ಪ್ರಸ್ತುತ ಬೆಲೆಗಳನ್ನ, ವಾಟ್ ಇಸ್ ದ ರೈಟ್ ನಾವು ದ ಪ್ರೈಸಸ್ ಆಫ್ ದ ಫಾರ್ಚುನರ್ ಕಾರ್, BMW ಕಾರ್ ಆಗಿರಬಹುದು ಅಥವಾ ಟೊಮೊಟೊ ಪ್ರೈಸ್ ಆಗಿರಬಹುದು, ವೆಜಿಟೇಬಲ್ಸ್ ಆಗಿರಬಹುದು, ಪ್ರಸ್ತುತ ದಿನಮಾನಗಳಲ್ಲಿ ಪ್ರಸ್ತುತವಾಗಿ ಏನು ಬೆಲೆಗಳು ನಡೀತಾ ಇರ್ತವೆ ಆ ಎಲ್ಲ ಬೆಲೆಗಳು ಯಾವ್ದು ಬರ್ತವೆ ನಮಗೆ ಕರೆಂಟ್ ಇಯರ್ ಅಲ್ಲಿ ಬರುವಂತದ್ದು. ಇಸ್ ಇಟ್ ಕ್ಲಿಯರ್? ವಾಟ್ ಇಸ್ ದ ಬೇಸ್ ಇಯರ್ as well as the ಕರೆಂಟ್ ಇಯರ್? ಬೇಸ್ ಇಯರ್ ಅಂತಂದ್ರೆ ಆಧಾರ ವರ್ಷ ಅಂತ ಕನ್ನಡದಲ್ಲಿ ಕರೀತಾ ಇದ್ವಿ. ಪ್ರಸ್ತುತ ವರ್ಷ ಅಂತಂದ್ರೆ ಪ್ರಸ್ತುತವಾಗಿ ಯಾವ ವರ್ಷಗಳು ನಡೀತಾ ಇರೋದಕ್ಕೆ ನಾವು ಕರೆಂಟ್ ಇಯರ್ ಪ್ರೈಸ್ ಅಂತ ಹೇಳಿ ಕರೀತಾ ಇದ್ವಿ. ಹಾಗಾಗಿ ಇದನ್ನ ಬೇಸ್ ಇಯರ್ಗೆ ಅವರು ಏನಂತ ಕರೀತಾ ಇದ್ದಾರೆ? P0 ಅಂತ ಕರೀತಾ ಇದ್ದಾರೆ. ಕರೆಂಟ್ ಇಯರ್ಗೆ ಅವರು P1 ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ? ಕರೀತಾ ಇದ್ದಾರೆ. ಲೈಕ್ ದಟ್ ವಿ ಹ್ಯಾವ್ ದ Q1 here. Q1 means is what is the production of current year, output in current year. ಬಿಕಾಸ್ ಇಲ್ಲಿ P1 ಅಂದ್ರೆ ಕರೆಂಟ್ ಇಯರ್ ಅಂತ ತಗೊಂಡಿದ್ದೀವಿ. ಸೊ ಅದನ್ನ P1 ಅಂದ್ರೆ ಏನ್ ಬರಲೇಬೇಕು? 1 ಅಂತ ಬಂತಂದ್ರೆ ಕರೆಂಟ್ ಇಯರ್ ಅಂದ್ರೆ ಪ್ರಸ್ತುತ ವರ್ಷದಲ್ಲಿ ಎಷ್ಟು ಉತ್ಪಾದನೆ ಆಗಿದೆ? ವಾಟ್ ಇಸ್ ದ ಟೋಟಲ್ ಪ್ರೊಡಕ್ಷನ್ ಆಫ್ ದ ಫಾರ್ಚುನರ್ ಕಾರ್ಸ್ 2021? ಪ್ರಸ್ತುತವಾಗಿ 2021ರಲ್ಲಿ ಎಷ್ಟು ಫಾರ್ಚುನರ್ ಕಾರ್ಗಳನ್ನ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು Q01 ಅಲ್ಲಿ ಬರುವಂತದ್ದು, Q1 ಅಲ್ಲಿ ಬರುವಂತದ್ದು. ವಾಟ್ ಇಸ್ ದಿಸ್? ಇಸ್ ದ ಔಟ್ಪುಟ್ ಇನ್ ಬೇಸ್ ಇಯರ್. ಅಂದ್ರೆ ಹಿಂದಿನ ವರ್ಷಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಆಯಿತು ಅಂತ ನಾನು ಅಳತೆ ಮಾಡ್ಲಿಕ್ಕೆ ಹೋದ್ರೆ ಅದು ಏನಾಗಿರುವಂತದ್ದು? ನಮಗೆ Q0 ಆಗಿರುವಂತದ್ದು. ಅಂದ್ರೆ 1990ರಲ್ಲಿ ಎಷ್ಟು ಕಾರುಗಳನ್ನ ನಾನು ಉತ್ಪಾದನೆ ಮಾಡಿದೆ ಅಥವಾ 2000ರಲ್ಲಿ ಎಷ್ಟು ಕಾರುಗಳನ್ನು ಉತ್ಪಾದನೆ ಮಾಡಿದೆ ಅಂತ ಹೇಳಿಬಹುದು. ಬಿಕಾಸ್ ದೀಸ್ ಆರ್ ಶೋಯಿಂಗ್ ದ ಕ್ವಾಂಟಿಟೀಸ್, ವೇಟೇಜ್ ಅಂತ ಕರಿತೀವಿ ಅದಕ್ಕೆ ನಾವು. ವೇಟೇಜ್ ಮೀನ್ಸ್ ತೂಕಗಳನ್ನು ಹೇಳ್ಬಾರ್ದು. ಎಷ್ಟು ಪ್ರಮಾಣದಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ, ಎಷ್ಟು ಕೆಜಿ ಗೋಧಿಯನ್ನ ನೀವು 2021ರಲ್ಲಿ ಉತ್ಪಾದನೆ ಮಾಡಿದ್ರೆ ಅಂತ ಹೇಳಿಕ್ ಹೋದ್ರೆ ದ ಔಟ್ಪುಟ್ ಇನ್ ಕರೆಂಟ್ ಇಯರ್ ಪ್ರಸ್ತುತ ಬರುವಂತದ್ದು ಏನಾಗಿರುತ್ತೆ? Q1 ಆಗಿರುತ್ತದೆ. ಹಿಂದಿನ ವರ್ಷದಲ್ಲಿ 2000ರಲ್ಲಿ ಎಷ್ಟು ಗೋಧಿ ಟನ್, ಅಷ್ಟು ಟನ್ ಅಷ್ಟು ಗೋಧಿಯನ್ನು ನೀವು ಉತ್ಪಾದನೆ ಮಾಡಿದ್ರೆ ಅಂತ ಹೇಳಿಕ್ ಹೋದ್ರೆ ಅದೇನಾಗಿರುವಂತದ್ದು ಬೇಸ್ ಇಯರ್. ಹಾಗಾಗಿ 1 ಅಂತ ಬಂತು ಅಂತಂದ್ರೆ ಕರೆಂಟ್ ಇಯರ್ ಅಂತ ನಿಮ್ಮ ತಲೆಯಲ್ಲಿ ಬರಬೇಕು. 0 ಅಥವಾ ನಾಟ್ ಅಂತ ಬಂತಂದ್ರೆ ದಟ್ ಇಸ್ ಅ ಬೇಸ್ ಇಯರ್. Q ಅಂತಂದ್ರೆ ಕ್ವಾಂಟಿಟೀಸ್, ಎಷ್ಟು ಪ್ರಮಾಣಗಳಲ್ಲಿ ಅದನ್ನ ಉತ್ಪಾದನೆ ಮಾಡ್ತಾ ಇದ್ವಿ. P ಅಂತ ಬಂತಂದ್ರೆ ಪ್ರೈಸಸ್ ಅಂತ ಹೇಳಿ ಎಷ್ಟು ಪ್ರಮಾಣದಲ್ಲಿ ಬೇಸ್ ಇಯರ್ ಪ್ರೈಸ್ ಗಳು ಚೇಂಜ್ ಆಗ್ತಿದಾವೆ, ಎಷ್ಟು ಪ್ರಮಾಣದಲ್ಲಿ ಕರೆಂಟ್ ಇಯರ್ ಪ್ರೈಸ್ ಗಳು ಚೇಂಜ್ ಆಗ್ತಿದಾವೆ ಅಂತ ಹೇಳಿ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ? ಇಂಡೆಕ್ಸ್ ನಂಬರ್ ಈ ರೀತಿಯಾದ ನೋಟೇಷನ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್, ಸೊ ಸೂಚ್ಯಾಂಕಗಳನ್ನ ರಚನೆ ಮಾಡಬೇಕಾದ್ರೆ ದೇರ್ ಆರ್ ದ ಟೂ ಮೆಥಡ್ಸ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ದ ಇಂಡೆಕ್ಸ್ ನಂಬರ್. ನಮಗೆ ಇಂಡೆಕ್ಸ್ ನಂಬರ್ ಅಲ್ಲಿ 2 ವಿಧಾನಗಳು. The first one is the aggregate method. Aggregate method. ಕನ್ನಡದಲ್ಲಿ ನಾವು ಕರೆಯಬಹುದು ಸಮಗ್ರ ವಿಧಾನ ಅಂತ ಹೇಳಿ ಕರೆಯಬಹುದಾಗಿದೆ. Second one is the method of relative average relative. ಕನ್ನಡದಲ್ಲಿ ಕರೆಯೋದಾದ್ರೆ ಸರಾಸರಿ ಸಾಪೇಕ್ಷ ವಿಧಾನ. First one is the aggregate method, ಸಮಗ್ರ ವಿಧಾನ. Second is the method of averaging relative, ಸರಾಸರಿ ಸಾಪೇಕ್ಷ ವಿಧಾನ. So tomorrow I'll discuss some problematic question just regarding for the theoretical knowledge in aggregate relative method only.
aggregate relative method only. We have the two types. First one is a simple aggregate price index. ಈ ಒಂದು ಸಮಗ್ರ ವಿಧಾನದಲ್ಲಿ ಎರಡು ರೀತಿ ಬರ್ತವೆ. ಸಿಂಪಲ್ ಅಗ್ರಿಗೇಟ್ ಪ್ರೈಸ್ ಇಂಡೆಕ್ಸ್, ಅದನ್ನು ಕನ್ನಡದಲ್ಲಿ ನಾವು ಕರೆಯುವುದಾದ್ರೆ ಸಮಗ್ರ ಬೆಲೆ ಸಿದ್ಧಾಂತ ಅಥವಾ ಬೆಲೆ ಸೂಚ್ಯಂಕ. Second one we have that. Second one we have here weighted aggregate price index. Weighted aggregate price index. Weighted means ತೂಕಿತ ಸಮಗ್ರ ಬೆಲೆ ಸೂಚ್ಯಂಕ ಅಂತ ಬರುತ್ತೆ. So here only we have the two types. One is the last pair price index and one more is the past share price index. So tomorrow we will discuss with the example only what is the meaning of simple price index, how to calculate the simple price index. Simple price index ಅಂತಂದ್ರೆ ಏನು ಅಥವಾ ಸಮಗ್ರ ಬೆಲೆ ಸೂಚ್ಯಂಕ ಅಂದ್ರೆ ಏನು ಅವುಗಳನ್ನು ಕಂಡುಹಿಡಿಯೋಣ. ಫಾರ್ ಎಕ್ಸಾಂಪಲ್ ಫಾರ್ಮುಲಾ is like this, is nothing but P1 divided by P0 into 100. ಸಿಂಪಲ್ ಪ್ರೈಸ್ ಇಂಡೆಕ್ಸ್ ಅನ್ನು ಕಂಡುಹಿಡಿಯಬೇಕಾದ್ರೆ ಫಾರ್ಮುಲಾ ಇಲ್ಲಿ ಬರ್ತದೆ P1 divided by P0. P1 ಅಂದ್ರೆ ಏನಂತ ಹೇಳಿದ್ದೀನಿ ನಾನು, is nothing but current year prices. P0 is nothing but base year prices into 100, because always we are expressed index number in a percentage, that's why always we have to into 100. ಸೊ ಯಾವಾಗಲೂ ನಾವು ಸೂಚ್ಯಾಂಕಗಳನ್ನ ಪ್ರತಿಶತಗಳಲ್ಲಿ ಅಥವಾ ಶೇಕಡಾವಾರುಗಳಲ್ಲಿ ಏನ್ ಮಾಡ್ತಾ ಇರ್ತೇವೆ ತೋರಿಸ್ಕೊಡೋದ್ರಿಂದ into 100 ಅಂತ ಮಾಡ್ಕೋಬೇಕು. ಅಂಡ್ ಬೇಸ್ ಇಯರ್ ಇಂಡೆಕ್ಸ್ ಇಸ್ ಆಲ್ವೇಸ್ 100. ಕೀಪ್ ಇನ್ ಅವರ್ ಮೈಂಡ್, ಬೇಸ್ ಇಯರ್ ಇಂಡೆಕ್ಸ್ ಈಸ್ ಆಲ್ವೇಸ್ 100. ಬೇಸ್ ಇಯರ್ ಇಂಡೆಕ್ಸ್ ಈಸ್ ಆಲ್ವೇಸ್ 100. ಏನು ಇವಾಗ ಮೂಲ ವರ್ಷದಲ್ಲಿ ಆಗಿರಬಹುದು, ಆಧಾರ ವರ್ಷದಲ್ಲಿ ಯಾವಾಗಲೂ ಸೂಚ್ಯಂಕದ ಬೆಲೆ ಏನಾಗಿರುತ್ತೆ, ಯಾವಾಗಲೂ 100 ಗೆ ಈಕ್ವಲ್ ಆಗುತ್ತೆ. ಒನ್ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಇನ್ನ ಬೇಸ್ ಇಯರ್ ಇಂಡೆಕ್ಸ್ ನಂಬರ್ ಇಸ್ ಆಲ್ವೇಸ್ ಈಕ್ವಲ್ ಟು 100. ಮೂಲ ವರ್ಷದಲ್ಲಿ ಯಾವಾಗಲೂ ಸೂಚ್ಯಂಕವು ಡ್ಯಾಶ್ ಗೆ ಸಮವಾಗಿರುತ್ತದೆ, 100 ಕ್ಕೆ ಏನಾಗಿರುತ್ತದೆ ಸಮವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಯುವರ್ ಇಂಡೆಕ್ಸ್ ವ್ಯಾಲ್ಯೂ is 138.5 ಅಂತಂದ್ರೆ ಹೌ ಮಚ್ ದ ಪರ್ಸೆಂಟೇಜ್ ವಿಲ್ ಬಿ ಇನ್ಕ್ರೀಸಸ್, ಎಷ್ಟು ಪ್ರಮಾಣದಲ್ಲಿ ಬೆಲೆಗಳು ಹೆಚ್ಚಾಗಿದಾವೆ ಅಂತ ಹೇಳಿ ನಾವು ನೋಡ್ಕೋಬೇಕಾದ್ರೆ, ಬೆಲೆಗಳು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿದಾವೆ ಅಂತ ನೋಡ್ಕೋಬೇಕಾದ್ರೆ ಜಸ್ಟ್ 138 minus 100, because the always index number will be expressed in the base year index 100 ಇರೋದ್ರಿಂದ, so 38.5 the prices will be increases in the current prices ಅಂತ ಹೇಳಿ ಮಾಡಬಹುದು. ಈ ರೀತಿಯಾಗಿ ಅದನ್ನ ಮೆಜರ್ ಮಾಡಬಹುದು. ಸೊ ಟುಮಾರೋ ಡಿಸ್ಕಸ್ ವಿತ್ ದ ನ್ಯೂಮೆರಿಕಲ್ ಎಕ್ಸಾಂಪಲ್ಸ್, ಒಂದು ಸಂಖ್ಯಾತ್ಮಕ ಉದಾಹರಣೆಗಳನ್ನು ತೆಗೆದುಕೊಂಡು ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಸಮಗ್ರ ಬೆಲೆ ಸೂಚ್ಯಂಕವನ್ನಾಗಿರಬಹುದು. ವೇಟೆಡ್ ಅಗ್ರಿಗೇಟ್ ಪ್ರೈಸ್ ಇಂಡೆಕ್ಸ್, ವಿತ್ ವೇಟೆಡ್ ಅಗ್ರಿಗೇಟ್ ಪ್ರೈಸ್ ಇಂಡೆಕ್ಸ್ ಇಸ್ ಆಲ್ಸೋ ಕಾಲ್ಡ್ as the last pair price index ಅಂತ ಕರೀತಾರೆ. Why we are calling that is the last pair price index and what is the first share price index, ಅವುಗಳನ್ನು ನಾವು ನೋಡೋಣ. Then we have the second method is that is called as the method of average relative. Under that we will discuss that what is the meaning of CPI, WPI, PPI, Sensex. These all terminology we will discuss in the chapter number 8. Thank you one and all. Read well. If you want to go outside, please wear a mask and maintain a social distance, because life is very important. Keep smile. Thank you one and all.